ನಮಸ್ಕಾರ ನನ್ನ ಪ್ರಿಯ ವೀಕ್ಷಕರೇ, ನಮ್ಮ ಲಕ್ಷ ಚಾನಲ್ಗೆ ಸ್ವಾಗತ. ವೀಕ್ಷಕರು, ಇವತ್ತು ನಾವು ನೋಡ್ತಿರೋ ಅಂಥದ್ದು ಒಂದು ಅದ್ಭುತವಾದಂಥ ಕ್ರಿಯೆ ಇದು. ಯಾಕೆಂದರೆ ಮಾಟ ಶೂನ್ಯ ಮಂತ್ರಗಳು ಏನೇ ಮಾಡಿದರೂ ತಿರುಗಿಸಿ ಹೊಡೆಯೋ ಅಂಥ ಒಂದು ಅದ್ಭುತವಾದಂಥ ಒಂದು ಕೆಲಸ ಇದು. ಇದನ್ನು ನೀವು ಸಾಕಷ್ಟು ಇದು ಎಲ್ಲ ಈ ಕಡೆದೆಲ್ಲ ಇದು ವೈನಾಡ್ ಕಡೆ ಮಾಡೋ ಅಂಥದ್ದು. ಇದು ಜಾಸ್ತಿ ಅವರೇ ಈ ಕಡೆ ಇದನ್ನೆಲ್ಲ ಈ ರೀತಿ ಮಾಡೋದು. ಇದನ್ನು ಕೆಲವರು ಏನು ಮಾಡ್ತೀವಿ, ಕೆಲವೊಂದು ಶತ್ರುಗಳನ್ನ ನಾವೇ ಕೆಲವೊಂದು ಒಳ್ಳೇದು ಮಾಡೋಕ್ಕೆ ಹೋಗಿ ಎದುರಾಕ್ಕೊಳ್ತೀವಿ. ಇಲ್ಲ ಹಣ ಏನಾದರೂ ಕೊಟ್ಟಿರ್ತೀವಿ, ಹಣ ಅವ್ರು ಕೇಳಿದಾಗ ಅವರು ನಮಗೆ ಶತ್ರುಗಳಾಗ್ಬಿಟ್ಟಿರ್ತಾರೆ. ಅಥವಾ ನಾವು ನನಗೆ ಮೊನ್ನೆ ಒಬ್ಬರು ಹೇಳ್ತಾಯಿದ್ರು, ಏನೋ ಫಂಕ್ಷನ್ ಇದೆ ಒಡವೆ ಕೊಡಿ ಅಂದರು, ಏನೋ ಬೇಕಾದವರಲ್ವ ಪರಿಚಯದವರಲ್ವ ಅಂದ್ಬಿಟ್ಟು ನಾನು ಒಡವೆ ಕೊಟ್ಟೆ. ಆಮೇಲೆ ಇನ್ನೊಂದು ದಿವಸ ಇನ್ನೊಂದು ಫಂಕ್ಷನ್ ಇದೆ, ಅದಾದಮೇಲೆ ಕೊಡ್ತೀನಿ ಅಂತ ಅಂದ್ಬಿಟ್ಟು 2 ತಿಂಗಳು ಮಾಡಿಬಿಟ್ರು. ಕೊನೆಗೆ ಈಗ ಕೇಳೋಕ್ಕೆ ಹೋದಾಗ ಆಯಿತು ಕೊಡ್ತೀವಿ, ಏನೋ ಪ್ರಾಬ್ಲಮ್ ಬಂದುಬಿಟ್ಟು ಇಟ್ಟಿದ್ದೀವಿ ಕೊಡ್ತೀವಿ ಅಂತ ಜೋರು ಮಾಡ್ತಾರೆ. ಏನು ಮಾಡೋದು, ಅವ್ರಿಗೀಗ ಹಂಗಾದಾಗಲಿಂದ ನಮಗೆ ಮನೇಲಿ ಸಿಕ್ಕಾಬಿಟ್ಟೆ ತೊಂದರೆಗಳಾಗ್ತಾಯಿದೆ. ಆ ಒಡವೆನೂ ಕೊಟ್ಟಿಲ್ಲ, ಕೇಳೋಕ್ಕೂ ಆಗ್ತಾಯಿಲ್ಲ, ಆ ಥರ ನಮ್ಮ ಪರಿಸ್ಥಿತಿ ಆಗಿಬಿಟ್ಟಿದೆ ಅಂತಂದ್ಬಿಟ್ಟು ನೋಡಿ ಈ ರೀತಿ ಏನು ಮಾಡ್ತಾರೆ, ಅವರೇ ನಿಮಗೆ ಶತ್ರುಗಳು ಹಾಕ್ಬಿಡ್ತಾರೆ. ಯಾವಾಗ ನೀವು ಕೊಟ್ಟಿರೋದನ್ನ ಕೇಳಕ್ಕೆ ಹೋಗ್ತೀರಾ, ಆ ಕೇಳಕ್ಕೆ ಹೋದಾಗ ಏನು ಮಾಡ್ತಾರೆ, ಅವರೇ ನಿಮಗೆ ಶತ್ರುಗಳಾಗ್ತಾರೆ. ಅವರೇ ಶತ್ರುಗಳಾಗಿ ನಿಮಗೆ ತೊಂದರೆಗಳು ಕೊಡಲಿಕ್ಕೆ ಮಂತ್ರವಾದಿಗಳ ಹತ್ರ ಹೋಗಿ ಅಥವಾ ಯಾರೋ ಸಾಧಕರ ಹತ್ರ ಹೋಗಿಬಿಟ್ಟು ತೊಂದರೆಗಳು, ಅವರು ನಮ್ಮನ್ನು ಕೇಳಬಾರ್ದು ಅಥವಾ ಕೇಳದೆ ಇರೋ ರೀತಿ ಮಾಡಿ ಅಂತ ಯಾವುದೋ ಒಂದು ರೀತಿಲಿ ಅವ್ರನ್ನ ನಿಮ್ಮನ್ನು ಬಾಯಿ ಕಟ್ಟಾಕಿ ತೊಂದರೆಗಳು ಮಾಡೋ ಥರ ಹಾಕ್ಬಿಡ್ತಾರೆ. ಈ ರೀತಿ ಆದಾಗ ನೀವೇನು ಮಾಡ್ತೀರಾ, ಏನೂ ಮಾಡೋಕ್ಕಾಗಲ್ಲ. ಜಗಳ ಮಾಡ್ತೀರಾ ಅಥವಾ ಟೇಷನ್ಗೆ ಹೋಗ್ತೀರಾ, ಏನು ಮಾಡ್ತೀರೋ ಅವ್ರು ಏನಾಗ್ತಾ ಇರುತ್ತೆ, ಇದು ನೀವು ಈ ರೀತಿ ಓದಂಗೆಲ್ಲ ಅಲ್ಲಿ ದ್ವೇಷ ಬೆಳೆದ್ಕೊಂಡು ಹೋಗ್ತಾ ಇರುತ್ತೆ. ಟೇಷನ್ಗೆ ಹೋದ್ರೆ 10 ಜನ ಗೊತ್ತಾಂಗೆ ಮಾಡಿದ್ರೆ ಆಗಲಿ ಈಸ್ಕೊಳ್ಳೋದೆ, ಈ ರೀತಿ ಎಲ್ಲ ಅವ್ರದ್ದು ಬೇರೆ ಬೇರೆ ಥಾಟ್ ಇರುತ್ತೆ. ಆ ರೀತಿ ಎಲ್ಲ ಹೋಗ್ತಾ ಇರ್ತದೆ. ಇನ್ನು ದುಡ್ಡು ಕೊಟ್ಟಿರೋರ ಕತೆ ಅಂತೂ ಬೇಡವೇ ಬೇಡ. ನಾನು ಎಷ್ಟೋ ಜನಕ್ಕೆ ಇದೇ ಥರ ಆಗಿದೆ, ಕೊಟ್ಟುಬಿಟ್ಟು ಅವರೇನೋ 1-2 ಕಾಸು ಎಲ್ಲೋ ಒಂದು ಕಡೆ ಈಸ್ಕೊಳ್ಳೋದು, ಸ್ವಲ್ಪ ಜಾಸ್ತಿ ಇಲ್ಲಿ ಇನ್ನೊಂದು 2% ಜಾಸ್ತಿ ಇಸ್ಕೊಂಡು ಇವ್ರ ಹತ್ರ ತೊಗೊಳ್ಳೋದು, ಈ ರೀತಿ ಮಾಡಿ ಕೊನೆಗೆ ಅವ್ರು ಯಾವ ಸ್ಟೇಜು ಅಂತಂದರೆ ಹಣನೂ ಇಲ್ಲ ಅಥವಾ ಕೇಳೋಕ್ಕೆ ಅವ್ರಿಗೆ ಬಾಯಿನೂ ಇಲ್ಲ. ಮತ್ತು ಅವ್ರು ಹಾಸ್ಪಿಟ್ಲಿಗೆ ಬರೀ ಅಡ್ಮಿಂಟ್ ಆಗೋದು, ಅಲ್ಲಿಂದ ಏನೂ ಆಗ್ತಾಯಿಲ್ಲ. ಅಲ್ಲೆಲ್ಲ ನೋಡ್ರಿ ಎಲ್ಲ ಚೆಕಪ್ ಮಾಡಿದಾಗ ನಾರ್ಮಲ್ ಇದೆ ಅಂತ ಬರ್ತಾಯಿದೆ. ಇವರು ಇಲ್ಲಿ ನಡೆಸ್ತಿರೋದು ಇವ್ರು ಹೋಗಿ ಕೊನೆಗೆ ಏನಾಯಿತು ಅಂದರೆ, ಅವ್ರು ಹೋಗಿ ಅವ್ರ ಹತ್ರ ಹಣ ಕೇಳೋಕ್ಕೆ ಇವ್ರಿಗೆ ಬಾಯೇ ಬರ್ತಾ ಇರಲಿಲ್ಲ. ಇವರೇ ಹೆದರ್ಕೊಳ್ಳೋರು, ದುಡ್ಡು ಕೊಟ್ಟವರೇ ಹೆದರ್ಕೊಳ್ತಿದ್ರು ಅವ್ರಿಗೆ. ಆ ರೀತಿ ಒಂದು ನಡೆಸ್ತಾರೆ. ಹಿಂಗೆಲ್ಲ ನಡೆಸಲ್ದೆ ಅವಾಗೇನು ಹೇಳಿ, ನಿಮ್ಮ ಹಣ ನಿಮಗೆ ಶತ್ರುಗಳಾಗ್ಬಿಡುತ್ತೆ. ಮತ್ತು ಇನ್ನು ಕೆಲವರು ಏನೋ ಒಂದು ಚೆನ್ನಾಗಿದ್ದೀರಾ, ಏನೋ ಒಂದು ಅದ್ಭುತವಾಗಿ ಏನೋ ನಿಮ್ಮ ಒಂದು ಕಷ್ಟ ಸುಖ, ಏನೋ ಸಾಲ ಸೋಲ, ಏನೋ ಒಂದು ಮನೆ ಕಟ್ಟಿದ್ದೀರಾ, ಏನೋ ಮಕ್ಳುಗಳು ಎಜುಕೇಷನ್ ಕೊಟ್ಟಿದ್ದೀರಾ, ಅಥವಾ ಏನೋ ಒಂದಷ್ಟು ಗಿಡವೆ ಮಾಡಿಸ್ಕೊಂಡಿದ್ದೀರಾ, ಒಂದು ಮನೆ ಚೆನ್ನಾಗಿ ಕಟ್ಟಿದ್ದೀರಾ, ಅದ್ರ ಮೇಲೆ ಎಷ್ಟು ಸಾಲ ಇರುತ್ತೆ ಅವ್ರಿಗೆ ಗೊತ್ತಿಲ್ಲ, ನೋಡಲಿಕ್ಕೆ ಕಣ್ಣು ಕುಕ್ಕುತ್ತೆ. ಈ ರೀತಿಯೆಲ್ಲ ಇದ್ದಾಗ ಏನು ಮಾಡ್ತಾರೆ, ಇದು ಕೆಲವೊಂದು ತೊಂದರೆಗಳು ಮಾಡ್ತಾರೆ. ಅಂಥದನ್ನು ಇವತ್ತು ಪರಿಹಾರ ಮಾಡ್ಕೊಳ್ಳೋದು, ಇವರಿಂದ ಬಿಡುಗಡೆ ಮಾಡ್ಕೊಳ್ಳೋದು ಹಾಗೆ ಈ ಒಂದು ಮಾಂತ್ರಿಕ ಅಂತಲೇ ಹೇಳಬೇಕು. ಅವರೊಂಥರ ಮಾಂತ್ರಿಕರಾದರೆ ಇವರೊಂದು ರೀತಿ ನಿಮಗೆ ಮಾಂತ್ರಿಕರೇ. ಇವ್ರಿಗೆ ಯಾವ ಥರ ಈ ಒಂದು ಶೂನ್ಯ ನಿವಾರಣೆ ಮಾಡೋದು ಹೇಗೆ ಅಂತಂದರೆ, ಇದಕ್ಕೊಂದು ಈ ರೀತಿ ಯಂತ್ರ ಬರುತ್ತೆ. ಈ ಯಂತ್ರನ ನೀವು ಬರಿಬೇಕಾದ್ರೆ ಈ ಸಂಪಿಗೆ ಮರ ಎಲ್ಲ ಸಾಮಾನ್ಯ ಗೊತ್ತಿರುತ್ತೆ. ಆ ಸಂಪಿಗೆ ಮರ ಚಕ್ಕೆ ತೊಗೋಬೇಕು, ಚಕ್ಕೆಯಲ್ಲಿ ಬರಿಬೇಕು. ಇದನ್ನು ನಾವೆಲ್ಲ ಬೇರೆ ಬೇರೆದ್ರಲ್ಲಿ ಬರಿತೀವಿ, ಆದರೆ ಇದನ್ನು ಬಂದು ಸಂಪಿಗೆ ಮರದ ಚಕ್ಕೆಯಲ್ಲಿ ಬರಿಬೇಕು. ಇದಕ್ಕೊಂದು ಮಂತ್ರ ಕೂಡ ಬರುತ್ತೆ. ಆ ಮಂತ್ರ ಕೂಡ ನಾನು ಕೊನೆಯದಾಗಿ ನಿಮಗೆ ಹೇಳ್ತೀನಿ. ಆ ಮಂತ್ರನ ನೀವು ಒಂದು 108 ಸಾರಿ ಜಪ ಮಾಡಬೇಕು. ಜಪ ಮಾಡಿ ಈ 108 ಸಲ ಒಂದು 108 ಹೂವು ತಂದಿಕ್ಕೋಬೇಕು. ಆ ಹೋಮದಲ್ಲಿ ಆ ಸಂಪಿಗೆ ಹೂವಿನಲ್ಲೇ ಒಂದು ಹೋಮ ಥರ ಮಾಡಬೇಕು. ಆ ಹೋಮದಲ್ಲಿ ಆ ಬೂದಿ ಎಲ್ಲ ಬೆಂದೋದ್ಮೇಲೆ ಒಂದು ಬೂದಿ ಬರುತ್ತೆ. ಆ ಬೂದಿನ ಆ ಯಂತ್ರದಲ್ಲಿ ಇರಿಸ್ಬಿಟ್ಟು ಆ ತಾಯ್ತದಲ್ಲಿ ಯಾರು ಆ ತೊಂದರೆಗಳು ಅನುಭವಿಸ್ತಿದ್ದಾರೆ, ಯಾರು ಕಷ್ಟಗಳು ಕೊಟ್ಬಿಟ್ಟು ಈ ರೀತಿ ಅವಮಾನಗಳು ಅಪಮಾನಗಳು ಮತ್ತು ಮಾಟ ಮಂತ್ರ ತಂತ್ರಕ್ಕೆ ಒಳಗಾಗಿದ್ದೀರಾ ಅಂಥವ್ರಿಗೆ ಇದನ್ನು ಕಟ್ಟಬೇಕಾಗುತ್ತೆ. ಮತ್ತೊಂದೇನಪ್ಪ ಅಂದರೆ ಅಮಾವಾಸ್ಯೆ ಇದನ್ನು ಮೇಲಿನಂತೆ ಮತ್ತೆ ಇದು ಏನು ನಾನು ಹೇಳಿದ್ದೀನಿ ಇವಾಗ ನೋಡ್ತೀವಿ, ಆ ರೀತಿ ಮತ್ತೊಂದು ಸಾರಿ ಬರೆದು ಇದನ್ನು ಪೂಜೆ ಮಾಡಿ ಅದನ್ನು ಕೂಡ ಒಂದು ದಾಳಿಂಬೆ ಮರಕ್ಕೆ ಅವಾಗ ಕಟ್ಟಬೇಕು. ಒಂದು ನೀವು ಕಟ್ಕೊಂಡಿರ್ತೀರಾ, ಎರಡನೇದು ಅಮಾವಾಸ್ಯೆಗೆ ಏನು ಮಾಡ್ತೀರಾ, ದಾಳಿಂಬೆ ಮರಕ್ಕೆ ಹೋಗಿ ಕಟ್ಟಬೇಕು ಅದನ್ನು. ಆವಾಗ ಅದು ಎಂಥ ಶೂನ್ಯ ಮಾಡಿದರೂ ಎಂಥ ಒಂದು ತಂತ್ರ ಮಾಡಿದ್ರು ಕೂಡ ಅದು ಹೋಗುತ್ತೆ. ಇದೇ ರೀತಿ ಪೂಜೆಗೆ ಮೊದಲು ಕೂಡ ಯಂತ್ರ ಬರೆದು ಇದನ್ನು ಮೊದಲು ಚಂಡಿ ಪಾರಾಯಣ ಮಾಡಬೇಕು. ಇದು ಪಾರಾಯಣ ಬರುತ್ತೆ ಮಾಮೂಲಿಯಾಗಿ, ನಿಮಗೆ ಬುಕ್ಸ್ಗಳೆಲ್ಲ ಸಿಗುತ್ತೆ. ಆ ಬುಕ್ಸಲ್ಲಿ ತೊಗೊಂಡು ಚಂಡಿ ಪಾರಾಯಣ ಮಾಡಬೇಕು.
ನಂತರ ಇದನ್ನೆಲ್ಲ ಮತ್ತೊಂದು ಸಲ ಚಂಡಿ ಪಾರಾಯಣ ಮಾಡಿ ಪೂಜೆ ಎಲ್ಲ ಮಾಡಿ ಅದಕ್ಕೆ ಧೂಪ ದೀಪ ನೈವೇದ್ಯ ಎಲ್ಲ ತೋರಿಸಿ ಅದಕ್ಕೆ ನಂತರ ಈ ಒಂದು ಯಾರಿದ್ದಾರೆ ಮನೆಯಲ್ಲಿ ಆ ಒಂದು ಯಜಮಾನರು ಅಥವಾ ಯಾರಿಗೆ ಈ ತೊಂದರೆಗಳು ಅನುಭವಿಸ್ತಿರ್ತಾರೆ ಅವರು ಒಂದಷ್ಟು ದಿನ ಈ ಚಂಡಿ ಸಹಸ್ರನಾಮವನ್ನು ಹೇಳ್ತಾನೆ ಇರಬೇಕು. ಅದು ಬರೀ ಇದೊಂದಕ್ಕೆ ಅಲ್ಲ, ಎಲ್ಲ ಥರದ್ದು. ಇವಾಗ ಮನೆ ಕಟ್ತಾ ಇದ್ದೀರಾ, ಮನೆ ನಿಂತೋಗಿದೆ, ಏನೋ ದೃಷ್ಟಿ ಥರಾಗಿ ಮನೆ ನಿಂತೋಗಿದೆ, ಅಥವಾ ಫೈನಾನ್ಸಲ್ಲಿ ಏನೋ ತೊಂದರೆ ಆಗಿ ನಿಂತೋಗ್ಬಿಟ್ಟಿದೆ, ಅಥವಾ ಜನದ್ದು ದೃಷ್ಟಿಗೆ ಏನೋ ಒಂದು ಆಗಿದೆ ಅಂದಾಗ ಈ ಒಂದು ಚಂಡಿ ಸಹಸ್ರನಾಮವನ್ನು 45 ದಿನಗಳ ಕಾಲ ನಾನು ಮಾಡ್ತೀನಿ ಅಂತ ಒಂದು ಸಂಕಲ್ಪ ಮಾಡ್ಕೋಬೇಕು. ನೀವು ಸಂಕಲ್ಪ ಮಾಡಿಕೊಂಡು ಈ 45 ದಿನಗಳ ಕಾಲ ಈ ಚಂಡಿ ಸಹಸ್ರನಾಮವನ್ನು ನೀವು ಹೇಳ್ಕೊಳ್ತಾ ಬಂದರೆ ನಿಮ್ಮಲ್ಲಿ ಅವ್ರು ಏನೇ ಮಾಡಿದರು, ಯಾವ ತಂತ್ರ ಮಂತ್ರ ಯಾವ ದೇವ್ರಿಗೋ ಕೈ ಮುಗಿದು ಎಲ್ಲನೂ ಅಲ್ಲಿ ನಿಮಗೆ ಸ್ವಲ್ಪ ಕಮ್ಮಿ ಆಗ್ತಾ ಬರುತ್ತೆ. ಆಮೇಲೆ ಇದೇ ರೀತಿ ಈ ಒಂದು ಯಂತ್ರ ನೀವೇನು ನೋಡ್ತಿದ್ರು ಇದನ್ನು ಕೂಡ ನೀವು ಈ ಮೊದಲೇ ಹೇಳಿದ್ನಲ್ಲ, ಯಾವ ಮರದಲ್ಲಿ ಹೇಳಿದ್ನಲ್ವ, ಆ ಮರದ ದಾಳಿಂಬೆ ಮರಕ್ಕೆ ಒಂದು ಕಟ್ಟಬೇಕಾಗತ್ತೆ, ಇನ್ನೊಂದು ಸಂಪಿಗೆ ಮರದ್ದು ಹೂವಿನಲ್ಲಿ ಹೋಮ ಮಾಡಿ ಆ ಹೋಮದ ಬೂದಿಯಿಂದ ಆ ಯಂತ್ರದಲ್ಲಿ ಇರಿಸ್ಬಿಟ್ಟು ಆ ಯಂತ್ರದನ್ನು ಯಾರು ಆ ತೊಂದರೆ ಅವ್ರಿಗೆ ಕಟ್ಟಬೇಕಾಗುತ್ತೆ. ಈ ರೀತಿ ಮಾಡಿಕೊಂಡಾಗ ನಿಮಗೆ ಒಂದು ನಿಮ್ಮಲ್ಲಿ ಏನು ಆ ಒಂದು ನಿಮ್ಮ ಕೊಟ್ಟಂಥ ಹಣಕ್ಕೋ ನೀವು ಕೊಟ್ಟಂಥ ಒಡವೆಗೋ ಅಥವಾ ಏನೋ ಒಂದು ಕೊಟ್ಟಿರ್ತೀರ ವಾಪಸ್ ಬರ್ತಾ ಇಲ್ಲ, ಅವರಿಂದನೇ ನಿಮಗೆ ತೊಂದರೆ ಆಗ್ತಿದೆ ಅಂದಾಗ ಈ ಒಂದು ಇದನ್ನು ಮಾಡ್ಕೋಬೋದು. ಈ ಶೂನ್ಯ ನಿವಾರಣೆ ಒಂದು ಮಂತ್ರ ನಾನು ಕೊಡ್ತೀನಿ. ಅದು ಯಂತ್ರ ನೀವು ನೋಡ್ತಿರೋದು. ಈ ಮಂತ್ರ ಅನ್ನೋದು ನಾನು ಕೊಡ್ತೀನಿ ಈಗ. ಓಂ ನಂ ಮಂಗ್ ಸಿಂಗ್ ವಂಗ್ ಯಂಗ್ ಕಡೆಯ ಚಾಮುಂಡಿ ಕಡೆಯ ಸ್ವಾಹ. ಈ ಮಂತ್ರವನ್ನು ಸಂಪಿಗೆ ಮರ ಚಕ್ಕೆ ಅಂತ ಹೇಳಿದ್ನಲ್ವ, ಅದರಲ್ಲೇ ಬರಿಬೇಕು ಈ ಚಕ್ರನ, ಈ ಮಂತ್ರನ ಆ ಚಕ್ರ ಎರಡನ್ನೂ ಒಂದು ಸಂಪಿಗೆ ಮರದ ಚಕ್ಕೆ ತೊಗೋಬೇಕು ನೀಟಾಗಿ, ಅದರಲ್ಲಿ ಇದನ್ನು ನೀಟಾಗಿ ಬರ್ಕೋಬೇಕು. ಅದು ಮರ್ಕೊಂಡು ನೀವು ಯಂತ್ರದಲ್ಲ ಹಾಕ್ಕೋಬೋದು ಅಥವಾ ನೀವು ಇಟ್ಟು ಪೂಜೆ ಆದರೂ ಮಾಡ್ಬೋದು. ಅವಾಗ ಅದು ನಿಮಗೆ ಯಾವುದೇ ದುಷ್ಟಶಕ್ತಿಗಳು ಮಾಡಿರಲಿ ಏನೇ ಇದ್ದರೂ ಅವರು ನಿಮಗೆ ತಂದು ಕೊಡಬೇಕಾ, ಏನು ಕೊಡಬೇಕು ಅದನ್ನು ಕೊಟ್ಟು ಅವ್ರಿಗೆ ಮನಸ್ಸು ಬದಲಾವಣೆ ಆಗಿ ಕೊಡೋ ಅಂಥದ್ದು ಕೊಡೋಣ ಅನ್ನೋದು ಮನಸ್ಸಿಗೆ ಬರುತ್ತೆ. ಈ ರೀತಿ ಮಾಡ್ಕೋಬೋದು. ನೀವು ಮಾಡಿಕೊಂಡಾಗ ನಿಮ್ಗೆ ಅದ್ಭುತವಾದಂಥ ಮತ್ತು ಇದೇ ಅಲ್ಲ, ಇದರಿಂದ ಇನ್ನೂ ಸಾಕಷ್ಟು ಕೆಲಸಗಳು ಈ ಒಂದು ಯಂತ್ರ ಬರುತ್ತೆ. ಈ ಒಂದು ಯಂತ್ರ ಅನ್ನೋದು ಚಾಮುಂಡಿ ಯಂತ್ರ ಅಂತಲೇ ಹೇಳ್ತೀವಿ. ಅಲ್ಲಿ ಮಧ್ಯದಲ್ಲಿ ನೋಡಿ ಏನು ಮೇಲ್ಗಡೆ ಸ್ವಾಹ ಅಂತ ಬರುತ್ತೆ, ಕೆಳಗಡೆ ಬಂದು ಚಾಮುಂಡಿ ಅಂತ ಬರುತ್ತೆ, ಮಧ್ಯದಲ್ಲಿ ಮಂಗ ಅಂತ ಬರುತ್ತೆ, ಮಧ್ಯದಲ್ಲಿ ಅದ್ರ ಕಡೆ ಅವ್ರಿಗೆ ಯಾರ ತೊಂದರೆ ಅವರ ಹೆಸರನ್ನ ಬರ್ಕೋಬೇಕು. ಬರೆದು ಈ ರೀತಿ ಒಂದು ಆ ಚಕ್ಕೆ ಮೇಲೆ ಬರೆದು ಅದನ್ನು ಪೂಜೆಗಿಟ್ಟು ಅದನ್ನು ಇನ್ನೊಂದು ಇದರೊಳಗಡೆ ಬರೆದು ಅದರೊಳಗೆ ನೀವು ತಾಯ್ತ ಧಾರಣೆ ಮಾಡ್ಕೊಂಡಾಗ ಈ ಎಲ್ಲ ಒಂದು ಅನಿಷ್ಟಗಳಿಂದ ದೂರ ಮಾಡ್ತೀರಾ ಅಂತ ಹೇಳ್ತಾ ವೀಕ್ಷಕರೇ, ಮಾಮೂಲಿಯಾಗಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಹೈಪ್ ಅಂತ ಬರುತ್ತೆ, ಹೈಪ್ ಮಾಡಿ, ಕಾಮೆಂಟ್ ಅಂದರೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಏನಾದರೂ ಇದ್ದರೆ ಅಂತ ಹೇಳ್ತಾ ವೀಕ್ಷಕರೇ, ಇದುವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.